Every meal should contain 50% fruits and vegetables. In ಉಳಿದಿರೋ 50% ಸೊ ಇವತ್ತು ಚಪಾತಿ, ನಾಳೆ ರಾಗಿ, ನಾಳಿದ್ದು ಇಡ್ಲಿ. ಸೊ ಈ ಥರ ವೆರೈಟಿ ಆಫ್ ಫುಡ್ ನಮ್ಮ ಬಾಡಿಗೆ ಬೇಕು. ಬರೀ ಒಂದೇ ಡಯಟ್ ದಿನಾ ಚಪಾತಿ ತಗೊಳ್ಳೋದು, ದಿನಾ ರಾಗಿ ತಗೊಳ್ಳೋದಾದ್ರೆ ಕೆಲವು ಸೆಲೆಬ್ರಿಟೀಸು ಕೆಲವುದನ್ನ ಫಾಲೋ ಮಾಡಿದ್ರೆ ಲೈಕ್ ಎವ್ರಿ ಡೇ ನಾನು ಒಂದೇ ಟೈಪ್ ಆಫ್ ಫುಡ್ ನ ಫಾಲೋ ಮಾಡ್ತೀನಿ, ದಟ್ ಈಸ್ ಹೆಲ್ಪಿಂಗ್ ಮೀ ಫಾರ್ ಮೈ ಫಿಟ್ನೆಸ್. ಬೀಟ್ ಸ್ಪೋರ್ಟ್ಸ್ ಮೆನ್, ಬೀಟ್ ಬಾಲಿವುಡ್ ಸೆಲೆಬ್ ಇರ್ಬೋದು, ಸಮ್ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಇರ್ಬೋದು. ವಾಟ್ ಯು ಹ್ಯಾವ್ ಟು ಸೇ ಆನ್ ದಟ್ ಸೇಮ್ ಪ್ಯಾಟರ್ನ್ ಆಫ್ ಫುಡ್ ಪ್ರಾಕ್ಟೀಸ್? ದಟ್ ಈಸ್ ಕಾಲ್ಡ್ ಫುಡ್ ಫ್ಯಾಟಿಸಮ್. ಅದ್ರ ಬಗ್ಗೆನೇ ಟ್ರಯಲ್ಸ್ ಮತ್ತೆ ಸ್ಟಡೀಸ್ ಎಲ್ಲ ಆಗಿದೆ. ನಾನ್ ಕ್ಯೂರಬಲ್ ಅಂದ್ರೆ ಲೈಫ್ ಲಾಂಗ್ ನಾನು ಅದಕ್ಕೆ ಏನಾದ್ರು ಮೆಡಿಕೇಶನ್ ತಗೊಳ್ತಾನೆ ಇರಬೇಕು ಅಂತ, ಅದಕ್ಕೆ ಏನಾದ್ರು ಹೋಪ್ ಕೂಡ ಇದೆಯಾ? ಅಂಡ್ ಅದ್ರ ಬಗ್ಗೆ ಒಂಚೂರು ಹೇಳಿ. ಆಂಜಿಯೋಗ್ರಾಮ್ ನಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ ಬ್ಲಾಕೇಜಸ್ ಎಲ್ಲ ಕಡೆ ಬಂದ್ಬಿಡುತ್ತೆ. ನಾವು ಆಂಜಿಯೋಪ್ಲಾಸ್ಟಿನೂ ಮಾಡೋದಕ್ಕಾಗಲ್ಲ, ಬೈಪಾಸು ಸರ್ಜನ್ಸ್ ಬೈಪಾಸು ಮಾಡೋದಕ್ಕಾಗೋದಿಲ್ಲ. ನ್ಯಾಚುರಲ್ ವೇಸ್ ಆಫ್ ಹೀಲಿಂಗ್ ಲೈಕ್ ಯೋಗ, ಮೆಡಿಟೇಷನ್, ರೀಕಿ ಇಂಥವು ಕೂಡ ಹೆಲ್ಪ್ ಮಾಡಬಹುದಾ ಇಂಥ ಒಂದು ಸಮಸ್ಯೆಗಳಿಗೆ? ಕ್ವಾಲಿಟಿ ಆಫ್ ಫುಡ್ಡಿನಲ್ಲಿ ನಾವು ನೋಡಿದ್ರೇ ಗೊತ್ತಾಗುತ್ತೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಹೆಲ್ತಿ ಡಯಟ್. 50% ಆಫ್ ದಿ ಪ್ಲೇಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು ಅನ್ನೋದು ಇವಾಗ ಅಡ್ವೈಸ್ಡ್ ವರ್ಷನ್. ಇನ್ನು ಉಳಿದಿರೋ 50% ಅಲ್ಲಿ ಹೋಲ್ ಗ್ರೈನ್ಸ್ ಬರುತ್ತೆ. ಹೋಲ್ ಗ್ರೈನ್ಸ್ ನಾವು ರೈಸ್ ಇರ್ಬೋದು, ವೀಟ್ ಇರ್ಬೋದು, ಕೆಲವೊಬ್ರು ಸಿರಿಧಾನ್ಯಕ್ಕೆ ಹೋಗ್ತಾರೆ, ಜೋಳಕ್ಕೆ ಹೋಗ್ತಾರೆ, ಚಪಾತಿ. ಸೊ ಯಾವ ಫಾರ್ಮ್ ಆದರೂ ಗ್ರೈನ್ಸ್ನ ಅವರು ತಗೊಳ್ಳೋದು. ಇನ್ 50%ನಲ್ಲಿ ಹಾಫ್ ಆಯಿತು. ಇನ್ನು ಉಳಿದಿದ್ದು ಹಾಫ್ನಲ್ಲಿ ನಮಗೆ ನಟ್ಸ್, ಸೀಡ್ಸ್, ದಾಲ್ ಬರ್ತದೆ, ಅದರಲ್ಲಿ ಪ್ರೋಟೀನ್ಗೆ ಲೆಜ್ಯೂಮ್ಸ್ ಬೇಕಲ್ಲ ನಮಗೆ. ಸೊ ದೀಸ್ ಫುಡ್ಸ್ನ ಇನ್ 50% ಮಾತ್ರ ನಾವು ತಗೊಳ್ಬೇಕು ಅಂತಿದೆ. ಸೊ ಬಟ್ ಎವ್ರಿ ಮೀಲ್ ಶುಡ್ ಕಂಟೈನ್ 50% ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಇನ್ನು ಉಳಿದಿರೋ 50%ನ ಚಪಾತಿ, ರೈಸು, ರಾಗಿ ಏನು ಬೇಕಿದ್ರು ತಗೊಳ್ಳಿ. ಅದ್ರ ಜೊತೆ ದಾಲು, ಆದರೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್, ಸೀಡ್ಸ್ ಇದನ್ನ ಇನ್ಕ್ಲೂಡ್ ಮಾಡೋದು. ದಿಸ್ ಈಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಇದನ್ನ ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ. ಮೂರನೇದು ಆಸ್ಪೆಕ್ಟ್ ಆಫ್ ಫುಡ್ ಈಸ್ ಕ್ವಾಂಟಿಟಿ ಆಫ್ ಫುಡ್. ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾಲೋರಿ ರಿಕ್ವೈರ್ಮೆಂಟ್ ಇದೆ. ಸೊ ನೀವು ಹೇಳಿದ್ರಲ್ಲ, ಒಂದು ಪ್ಲೇಟಿನಲ್ಲಿ ಬರೀ 50% ಫ್ರೂಟ್ಸ್ ಇಟ್ಕೊಳ್ಳಿ, ಇನ್ 50% ನೀವು ರಾಗಿ ಅದರಲ್ಲಿ ಪ್ಲಸ್ ದಾಲ್ ತಗೊಳ್ಳಿ ಅಂತ. ನಾನು 5 ಚಪಾತಿ ತಿಂತೀನಿ ಸರ್, ಓಕೆನಾ ಅಂತಂದರೆ ಕ್ವಾಂಟಿಟಿ ಇಸ್ ಮೋರ್. ಸೊ ಅವರವರ ಬಾಡಿಗೆ ಎಕ್ಸಸೈಸ್ ಮಾಡುವವರಿಗೆ ಜಾಸ್ತಿ ಕ್ಯಾಲೋರಿ ರಿಕ್ವೈರ್ಮೆಂಟ್ ಬೇಕು. ಸೆಡೆಂಟರಿ ಲೈಫ್ ಸ್ಟೈಲ್, ಕಂಪ್ಯೂಟರ್ ಮುಂದೆ ಕುತ್ಕೊಂಡವರಿಗೆ ಕಮ್ಮಿ ರಿಕ್ವೈರ್ಮೆಂಟ್ ಬೇಕು. ಫಾರ್ ಎನ್ ಆವ್ರೇಜ್ ಪರ್ಸನ್ 2000 ಕಿಲೋ ಕ್ಯಾಲೋರೀಸ್ ಅಷ್ಟೇ ಬೇಕಾಗಿರೋದು. ಸೊ ಇದ್ರ ಮೇಲೆ ತಗೊಂಡ್ರೆ ಅವರಿಗೆ ಎಕ್ಸೆಸ್ ಆಯಿತು. ಸೊ ಎಕ್ಸೆಸ್ ಕ್ಯಾಲೋರಿನೂ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಕ್ವಾಂಟಿಟಿ ಆಲ್ಸೋ ಶುಡ್ ಬಿ ಚೆಕ್ಡ್. ನಾಲ್ಕನೇದು ನಾನು ಹೇಳೋದೇನು ಅಂತಂದರೆ, ವೆರೈಟಿ ಆಫ್ ಫುಡ್ ತಗೊಳ್ಳೋದು ಇಟ್ಸ್ ಆಲ್ವೇಸ್ ಅಡ್ವೈಸ್ಡ್. ಸೊ ಇವತ್ತು ಚಪಾತಿ, ನಾಳೆ ರಾಗಿ, ನಾಳಿದ್ದು ಇಡ್ಲಿ. ಸೊ ಈ ಥರ ವೆರೈಟಿ ಆಫ್ ಫುಡ್ ನಮ್ಮ ಬಾಡಿಗೆ ಬೇಕು. ಬರೀ ಒಂದೇ ಡಯಟ್ ದಿನಾ ಚಪಾತಿ ತಗೊಳ್ಳೋದು, ದಿನಾ ರಾಗಿ ತಗೊಳ್ಳೋದಾದರೆ ಬೇರೆದ್ರಿಂದ ಬರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಡಿಫಿಷಿಯನ್ಸಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫೋರ್ತ್ ಆಸ್ಪೆಕ್ಟ್ ಟು ಕಾನ್ಸಂಟ್ರೇಟ್ ಅಪಾನ್ ಇನ್ ದ ಡಯಟ್ ಈಸ್ ಇನ್ಕ್ಲೂಡ್ ವೆರೈಟಿ ಆಫ್ ಫುಡ್ಸ್. ಫಿಫ್ತ್ ಆಸ್ಪೆಕ್ಟ್ ಆಫ್ ಫುಡ್ ಏನು ಅಂತಂದ್ರೆ ಅವಾಯ್ಡ್ ಬ್ಯಾಡ್ ಫುಡ್ಸ್. ಬ್ಯಾಡ್ ಫುಡ್ಸ್ ಅನ್ನೋದು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಬೇಜಾರಾಗುತ್ತೆ ಬ್ಯಾಡ್ ಫುಡ್ಸ್ ಎಲ್ಲ, ಅಯ್ಯೋ ನನ್ನ ಫೇವರೇಟ್ಸ್ ಎಲ್ಲ ಇದೆಯಲ್ಲಪ್ಪ ಅಂತ ಇವಾಗ ಲಿಸ್ಟ್ ಹೇಳಿದ್ರೆ. ಬ್ಯಾಡ್ ಫುಡ್ಸ್ ನಲ್ಲಿ ಜಂಕ್ ಫುಡ್ಸ್ ಬರುತ್ತೆ, ಫಾಸ್ಟ್ ಫುಡ್ಸ್ ಬರುತ್ತೆ, ಡೀಪ್ ಫ್ರೈಡ್ ಐಟಮ್ಸ್ ಬರುತ್ತೆ, ಟೂ ಮಚ್ ಆಫ್ ಕನ್ಸ್ಯೂಮಿಂಗ್ ಕೊಲೆಸ್ಟ್ರಾಲ್ ರಿಚ್ ಡಯಟ್ಸ್ ಬರ್ಬೋದು, ಡೈರಿ ಪ್ರಾಡಕ್ಟ್ಸ್, ಚೀಸ್, ಟೂ ಮಚ್ ಆಫ್ ಸಾಲ್ಟ್, ಟೂ ಮಚ್ ಆಫ್ ಸಿಂಪಲ್ ಶುಗರ್ಸ್ ಲೈಕ್ table sugar. So all these things comes under the picture of bad foods. So ಇದನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಎಸ್ ಸರ್, ನೀವು ಈಗ ತಾನೇ ಹೇಳ್ತಾ ಇದ್ರೆ ಒಂದೇ ತರ ಫುಡ್ ತಗೊಂಡಾಗ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಆಫ್ ಲೇಟ್ ಈ ಫುಡ್ ಬಗ್ಗೆ ಅಥವಾ ಒಂದು ಲೈಫ್ ಸ್ಟೈಲ್ ಬಗ್ಗೆ ಒಂದಷ್ಟು ಟ್ರೆಂಡ್ ಆಗ್ತಾ ಇರುತ್ತೆ. ಕೆಲವು ಸೆಲೆಬ್ರಿಟೀಸು ಕೆಲವುದನ್ನ ಫಾಲೋ ಮಾಡ್ತಾರೆ, ಲೈಕ್ ಎವ್ರಿ ಡೇ ನಾನು ಒಂದೇ ಟೈಪ್ ಆಫ್ ಫುಡ್ ನ ಫಾಲೋ ಮಾಡ್ತೀನಿ, ದಟ್ ಈಸ್ ಹೆಲ್ಪಿಂಗ್ ಮೀ ಫಾರ್ ಮೈ ಫಿಟ್ನೆಸ್. ಬೀಟ್ ಸ್ಪೋರ್ಟ್ಸ್ ಮೆನ್, ಬೀಟ್ ಬಾಲಿವುಡ್ ಸೆಲೆಬ್ ಇರ್ಬೋದು, ಸಮ್ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಇರ್ಬೋದು. ವಾಟ್ ಯು ಹ್ಯಾವ್ ಟು ಸೇ ಆನ್ ದಟ್ ಸೇಮ್ ಪ್ಯಾಟರ್ನ್ ಆಫ್ ಫುಡ್ ಪ್ರಾಕ್ಟೀಸ್? ದಟ್ ಈಸ್ ಕಾಲ್ಡ್ ಫುಡ್ ಫ್ಯಾಟಿಸಮ್. ಅದ್ರ ಬಗ್ಗೆನೇ ಟ್ರಯಲ್ಸ್ ಮತ್ತೆ ಸ್ಟಡೀಸ್ ಎಲ್ಲ ಆಗಿದೆ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅಡ್ವೈಸಬಲ್, ನಾಟ್ ಗುಡ್. ಬಿಕಾಸ್ ಹಾಗೆ ಕಾಮನ್ ಸೆನ್ಸ್ ನಲ್ಲಿ ಯೋಚನೆ ಮಾಡಿದ್ರು ಒಂದೇ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇದೆ ಬಾಡಿಗೆ ಅಲ್ವಾ. ಎಲ್ಲ ಬರೀ ಅದರಲ್ಲಿ ಈಗ ಒಂದರಲ್ಲಿ ಜಿಂಕ್ ಜಾಸ್ತಿ ಇರುತ್ತೆ, ಒಂದರಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ, ಒಂದರಲ್ಲಿ ಸೆಲೆನಿಯಂ ಜಾಸ್ತಿ ಇರುತ್ತೆ, ಟ್ರೇಸ್ ಎಲಿಮೆಂಟ್ಸ್ ಗೋಲ್ಡ್ ಅಂಥದ್ದು, ಕಾಪರ್ ಅವೆಲ್ಲ ಬೇಕು ಬಾಡಿಗೆ.
ಸೊ ಬರೀ ಒಂದೇ ಟೈಪ್ ಆಫ್ ಫುಡ್ ತಗೊಂಡ್ರೆ ಬೇರೆ ಎಸೆನ್ಷಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ್ದ್ರಿಂದ ಬರಬೇಕು? ಸೊ ಬ್ಯಾಲೆನ್ಸ್ಡ್ ಡಯಟ್ ಈಸ್ ಆಲ್ವೇಸ್ ಅಡ್ವೈಸಬಲ್. ವೆರೈಟಿ ಆಫ್ ಫುಡ್ ಇರಬೇಕು ನಮ್ಮ ಫುಡ್ಡಿನಲ್ಲಿ. ಬರೀ ಹಾಲು ಕುಡ್ಕೊಂಡಿರ್ತೀನಿ, ಬರೀ ಫ್ರೂಟ್ಸ್ ತಿನ್ಕೊಂಡಿರ್ತೀನಿ ಅಂತ ಅನ್ನೋದು ಒಳ್ಳೇದಲ್ಲ. ಈ ಕಡೆ ಪ್ರೋಟೀನ್ಸು ಬೇಕು, ಪ್ರೋಟೀನ್ಸ್ ಬೇಕಾಗಿದ್ದು ಕಾಳು, ಡ್ರೈ ಫ್ರೂಟ್ಸು ಅದು ಬೇಕು. ಆ್ಯಂಡ್ ವೆರೈಟಿ ಆಫ್ ಫುಡ್ ಇದ್ದರೆ ನಮಗೆ ಡಿಫಿಷಿಯನ್ಸಿ ಆಗಿ ಅದರಿಂದ ಬರುವಂಥ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಓಕೆ, ಸೊ ಈ ವೈರಲ್ ಆಗಿದ್ದು ಟ್ರೆಂಡ್ ಆಗಿದ್ದೆಲ್ಲ ಚೆನ್ನಾಗೇ ಇರುತ್ತೆ, ಸೈಡ್ ಎಫೆಕ್ಟ್ ಕೊಡಲ್ಲ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಡೆಫಿನೆಟ್ಲಿ ನಾಟ್. ಸೊ ಬ್ಲೈಂಡ್ ಆಗಿ ಫಾಲೋ ಮಾಡೋದು ಬೇಡ ಅಂತ ಹೇಳ್ತೀರಾ? ಎಸ್, ದ ನೆಕ್ಸ್ಟ್ ಕ್ವೆಶ್ಚನ್ ಐ ವಾಂಟ್ ಟು ಆಸ್ಕ್ ಯು ಇಸ್ ಬ್ರೀಫ್ ಐಡಿಯಾ ಆಫ್ ನಾನ್ ಕ್ಯೂರಬಲ್ ಹಾರ್ಟ್ ಏಲ್ಮೆಂಟ್ಸ್. ನಾನ್ ಕ್ಯೂರಬಲ್ ಅಂದ್ರೆ ಲೈಫ್ ಲಾಂಗ್ ನಾನು ಅದಕ್ಕೆ ಏನಾದ್ರು ಮೆಡಿಕೇಶನ್ ತಗೊಳ್ತಾನೆ ಇರಬೇಕು ಅಂತ, ಅದಕ್ಕೆ ಏನಾದ್ರು ಹೋಪ್ ಕೂಡ ಇದೆಯಾ? ಅಂಡ್ ಅದ್ರ ಬಗ್ಗೆ ಒಂಚೂರು ಹೇಳಿ. ಹೌದು, ಎವ್ರಿಥಿಂಗ್ ಕೆನಾಟ್ ಬಿ ಸಾಲ್ವ್ಡ್, ಎವ್ರಿ ಪ್ರಾಬ್ಲಮ್ ಡಸ್ ನಾಟ್ ಹ್ಯಾವ್ ಎ ಸೊಲ್ಯೂಷನ್. ಸೊ ಹಾಗೆ ಹಾರ್ಟಿನಲ್ಲಿನೂ ಸುಮಾರು ಕಾಯಿಲೆಗಳನ್ನ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅವರು ಲೇಟ್ ಆಗಿ ಬಂದು ಆಂಜಿಯೋಗ್ರಾಮು ಮಾಡಿಸ್ಕೊಳ್ದೆ, ಆಂಜಿಯೋಪ್ಲಾಸ್ಟಿನೂ ಮಾಡಿಸದೆ, ಹಾರ್ಟ್ ಅಟ್ಯಾಕ್ ಒಂದು ಅಡ್ವಾನ್ಸ್ ಸ್ಟೇಜಿಗೆ ಹೋದರೆ, ಹಾರ್ಟ್ ವೀಕ್ ಆದಮೇಲೆ ಮತ್ತೆ ಅದನ್ನು ನಾವು ವಾಪಸ್ ತರಲಿಕ್ಕೆ ಆಗೋದಿಲ್ಲ. ದಟ್ ಪಾರ್ಟ್ ಆಫ್ ಮಯೋಕಾರ್ಡಿಯಂ, ಅಷ್ಟು ಭಾಗ ಹಾರ್ಟು ಡೆಡ್ ಮಯೋಕಾರ್ಡಿಯಂ ಆಗಿಬಿಡುತ್ತೆ. ಸೊ ನಾವು MRI ಸ್ಕ್ಯಾನಿಂಗ್ ಇರ್ಬೋದು, ಥ್ಯಾಲಿಯಂ ಸ್ಕ್ಯಾನಿಂಗ್ ಇರ್ಬೋದು ಮಾಡಿಸಿ ಅದನ್ನು ಕಂಡುಹಿಡಿತೇವೆ. ಈ ಭಾಗ ಹಾರ್ಟ್ ಡೆಡ್ ಆಯಿತು ಅಂತಂದರೆ ವಾಪಸ್ ತರೋದಕ್ಕಾಗಲ್ಲ. ಸೊ ಅಂಥವರಿಗೆ ಟ್ರೀಟ್ಮೆಂಟ್ ಮೆಡಿಸಿನ್ಸ್ನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು, ಅವರಿಗೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ, ಸ್ವಲ್ಪ ಬೂಸ್ಟ್ ಮಾಡಿ, ಅವರ ಬಾಡಿನೇ ಹೀಲ್ ಆಗೋದಕ್ಕೆ ಟ್ರೈ ಮಾಡೋದು, ಇದೊಂದೇ ನಮ್ಮ ಇರುವಂಥ ವಿಧಾನ. ಅಡ್ವಾನ್ಸ್ ಥೆರಪೀಸ್ ಇದೆ, ಲೈಕ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ, ಹಾರ್ಟ್ ಫೇಲ್ಯೂರ್ ಪದೇ ಪದೇ ಬಂದವರಿಗೆ. ECP ಥೆರಪಿ ಅಂತ ಒಂದು ಬಂದಿದೆ. ಸೊ ದೀಸ್ ಆರ್ ಆಲ್ ಅಡ್ವಾನ್ಸ್ ಥೆರಪಿ. CRT-D ಅಂತ ಹೇಳಿ ಒಂದು ಸ್ಪೆಷಲ್ ಟೈಪ್ ಆಫ್ ಪೇಸ್ ಮೇಕರ್ಸ್ ಸಹ ಹಾಕ್ತೇವೆ, ಹಾರ್ಟಿಗೆ ಕರೆಂಟ್ ಕೊಟ್ಟು ಹಾರ್ಟನ್ನು ಇಂಪ್ರೂವ್ ಮಾಡಲಿ ಅಂತ ಹೇಳಿ. ಬಟ್ ರಿಫ್ರಾಕ್ಟರಿ ಹಾರ್ಟ್ ಫೇಲ್ಯೂರ್ ಅಂದರೆ ಯಾರಿಗೆ ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾ ಇದ್ದಾರೆ, ಹಾರ್ಟ್ ಫೇಲ್ ಆಗಿ ಬರ್ತಾ ಇದ್ದಾರೆ, ಅವರಿಗೆ ಬೇರೆ ಆಪ್ಷನ್ನೇ ಕಾಣ್ತಾ ಇಲ್ಲ ಅಂತ ಅಂದವರಿಗೆ ಯೂಶಲಿ ದೇ ಗೋ ಇನ್ ಟು ಡೌನ್ ಹಿಲ್ ಕೋರ್ಸ್. ಅವರು ಪದೇ ಪದೇ ಈ ಥರ ಹಾರ್ಟ್ ಅಟ್ಯಾಕ್ ಬಂದು ಒಂದ್ಸಲ ಎಕ್ಸ್ಪೈರ್ ಆಗೋದೇ ಕಾಮನ್ ಆಗಿ ನಾವು ನೋಡೋದು. ಪಾಸಿಟಿವ್ ಹೋಪ್ ಕೊಡೋದು, ನಮ್ಮಲ್ಲಿರುವಂಥ ಈ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಅಷ್ಟು ಅವ್ರಿಗೆ ಮಾಡಲಿಕ್ಕಿಲ್ಲ. ಕೆಲವೊಂದು ಸಲ ಆಂಜಿಯೋಗ್ರಾಮ್ನಲ್ಲಿ ಹೇಗೆ ಬರುತ್ತೆ ಅಂತಂದರೆ ಬ್ಲಾಕೇಜಸ್ ಎಲ್ಲ ಕಡೆ ಬಂದುಬಿಡುತ್ತೆ. ನಾವು ಆಂಜಿಯೋಪ್ಲಾಸ್ಟಿನೂ ಮಾಡೋದಕ್ಕಾಗಲ್ಲ, ಸರ್ಜನ್ಸ್ ಬೈಪಾಸು ಮಾಡೋದಕ್ಕಾಗೋದಿಲ್ಲ. ಅಂಥವರಿಗೆ ಕೆಲವೊಂದು ಸಲ ಮೆಡಿಸಿನ್ಸ್ನಲ್ಲಿ ಟ್ರೈ ಮಾಡ್ಬೋದು, ಬಟ್ ದೇ ಆಲ್ಸೋ ಆರ್ ಎಟ್ ರಿಸ್ಕ್. ಈ ಥರ ಕಾಯಿಲೆಗಳು ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ನಾನ್ ಕ್ಯೂರಬಲ್ ಡಿಸೀಸ್ ಆಗಿ ಉಳಿದ್ಬಿಡುತ್ತೆ. ಓಕೆ ಸರ್, ಇವಾಗ ಸಾಕಷ್ಟು ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ, ಅಡ್ವಾನ್ಸ್ಮೆಂಟ್ ಎಷ್ಟಾಗಿದೆ, ಏನೇನು ಟ್ರೀಟ್ಮೆಂಟ್ಗಳಿದೆ ಅಂತ. ಅಟ್ ಲಾಸ್ಟ್ ನನಗೆ ಕೇಳಬೇಕನ್ಸೋದೇನೆಂದರೆ, ಈ ನ್ಯಾಚುರಲ್ ವೇಸ್ ಆಫ್ ಹೀಲಿಂಗ್ ಲೈಕ್ ಯೋಗ, ಮೆಡಿಟೇಷನ್, ರೇಖಿ ಇಂಥವು ಕೂಡ ಹೆಲ್ಪ್ ಮಾಡಬಹುದಾ ಇಂಥ ಒಂದು ಸಮಸ್ಯೆಗಳಿಗೆ ಅಂತ? ದೇ ಆರ್ ಕಾಲ್ಡ್ ಎಸ್ ಆಲ್ಟರ್ನೇಟ್ ಥೆರಪೀಸ್, ರೆಮಿಡೀಸ್. ಆಲ್ಟರ್ನೇಟ್ ಥೆರಪೀಸ್ ಅಲ್ಲಿ ಸುಮಾರು ಮೆಡಿಟೇಷನ್, ಯೋಗ, ಆಯುರ್ವೇದ, ದೇ ಆರ್ ಆಲ್ ಪ್ರೂವನ್ ಟ್ರೀಟ್ಮೆಂಟ್ಸ್. ದೇ ಹ್ಯಾವ್ ಗಾಟ್ ಬೆನಿಫಿಟ್ಸ್ ನಮ್ಮ ಬಾಡಿಗೆ. ಅವರು ಸುಮ್ಮನೆ ಒಂದು ಅಂದಾಜಿನಲ್ಲಿ ಹೇಳೋದಲ್ಲ, ಸುಮಾರು ಟ್ರಯಲ್ಸ್ ಮಾಡಿ, ಸ್ಟಡೀಸ್ ಮಾಡಿ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಬೀಟಾ ಬ್ಲಾಕರ್ಸ್ ಅಂತ ಕೊಡ್ತೇವೆ, ನಮ್ಮ ಮೆಡಿಸನ್ನೇ. ಅದು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಏನು ಮಾಡುತ್ತೋ ಅದೇ ಕೆಲಸ ಮಾಡುತ್ತೆ ಅದು. ಸೊ ಹಾರ್ಟ್ ರೇಟನ್ನು ಕಮ್ಮಿ ಮಾಡೋದು, ಮೆಂಟಲ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋದು, ಹಾರ್ಟಿಗೆ ಸ್ಟ್ರೆಸ್ನ ಕಮ್ಮಿ ಮಾಡೋದು, ಹಾರ್ಟ್ದು ಪಂಪಿಂಗನ್ನ, ಆ ಫೋರ್ಸನ್ನು ಕಮ್ಮಿ ಮಾಡಿ ಅದಕ್ಕೆ ಸ್ಟ್ರೆಸ್ ಕಮ್ಮಿ ಮಾಡೋದನ್ನ ನಾವು ಸೇಮ್ ಬೀಟಾ ಬ್ಲಾಕರ್ ಎಫೆಕ್ಟ್ ಕ್ಯಾನ್ ಬಿ obtained with meditation and pranayama. So meditation, pranayama, yoga definitely go a long way in helping the patients, not only heart related patients but ellarigu. ಬಟ್ ಅದರದೇ ಆದ ಲಿಮಿಟೇಷನ್ಸ್ ಇದೆ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹೇಳಿದ್ದಾರೆ ಡಾಕ್ಟರ್ ಅಂತ ಹೇಳಿ ಯೋಗಾಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮಿರಾಕಲ್ ಥೆರಪಿ ಅಂತ ಹೇಳೋದು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಸರ್, ಈಗ ಕ್ಯಾನ್ಸರು ಎಲ್ಲ ಟ್ರೀಟ್ಮೆಂಟು ಫೇಲ್ ಆಗಿದೆ ಸರ್, ಸೊ ನೀವು ಮೆಡಿಟೇಷನ್ ಮಾಡಿ ಕ್ಯಾನ್ಸರ್ನ ಇಂಪ್ರೂವ್ ಮಾಡಿ ಅಂತಂದರೆ ಮೇ ನಾಟ್ ಬಿ ಪಾಸಿಬಲ್ ಅಷ್ಟೇ. ಜೋ ಡಿಸ್ಪೆನ್ಸಾ ಅನ್ನೋರು ಬುಕ್ಸ್ ಎಲ್ಲ ಬರೆದಿದ್ದಾರೆ. ದೇ ಆರ್ ಇನ್ ಟು ದಿಸ್ ಪಾಸಿಟಿವ್ ಕ್ವಾಂಟಮ್ ಹೀಲಿಂಗ್, ಮೈಂಡ್ಫುಲ್ ಮೆಡಿಟೇಷನ್, ಪ್ಲೆಸೆಬೋ ಎಫೆಕ್ಟ್, ಈ ಥರ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, 10 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನು 10 ಜನಕ್ಕೆ ಟ್ರೀಟ್ಮೆಂಟ್ ಕೊಡೋದು ಬೇಡ. ಪ್ಲಾಸೆಬೋ ಥೆರಪಿ, ಯಾವುದೋ ಒಂದು ವಿಟಮಿನ್ಸ್ ಕೊಡೋದು, ಡಮ್ಮಿ ಮೆಡಿಸಿನ್ಸ್ ಕೊಡೋದು ಮಾಡಿದರೆ, ಈ ಪ್ಲಾಸೆಬೋ ಥೆರಪಿ ಕೊಟ್ಟವರಲ್ಲೂ 1-2 ಜನ ಟ್ರೀಟ್ಮೆಂಟ್ ಕೊಟ್ಟವರಷ್ಟೇ ಎಫೆಕ್ಟ್ ಬರುತ್ತೆ. ಸೊ ಅವರಿಗೆ ಹೇಗೆ ಬಂತು? ಬಿಕಾಸ್ ದೇ ಹ್ಯಾವ್ ಹೋಪ್.
ಆ ಬಿಲೀಫ್ ಇದೆ ಅವರಿಗೆ, ಪಾಸಿಟಿವ್ ಮೈಂಡ್ ಸೆಟ್ ಇದೆ, ಬಾಡಿನೇ ಅದನ್ನ ಹೀಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ದೇವರು ಅಂತೇನು ನಾವೇನು ಹೇಳ್ತೀವೋ ದೇ ಆರ್ ಆಲ್ ದಿ ಸೇಮ್. ದೇವರು ಅದನ್ನು ಸರಿ ಮಾಡಿದ್ರು. ಅಥವಾ ಕ್ವಾಂಟಮ್ ಹೀಲಿಂಗ್ನಲ್ಲಿ ಕಾನ್ಷಿಯಸ್ನೆಸ್ ಇಂದ ನಾವು ಅದನ್ನ ಎನರ್ಜಿ ತಗೊಂಡು ಹೀಲ್ ಮಾಡ್ತೇವೆ. ರೇಖಿ ಥೆರಪಿಯಲ್ಲಿ ಎನರ್ಜಿನೇ ಕೈಯಲ್ಲಿ ಆಲ್ಟರ್ ಮಾಡೋದು, ನಾವು ಆಲ್ಟರ್ ಮಾಡಿ ಅವರಿಗೆ ಹೀಲಿಂಗ್ ಹ್ಯಾಂಡ್ಸ್ ಕೊಡ್ತೇವೆ. ಸೊ ಆಲ್ ದೀಸ್ ಥಿಂಗ್ಸ್ ಅಡ್ರೆಸಸ್ ದಿಸ್ ಪಾರ್ಟ್ ಆಫ್ ಕಾನ್ಷಿಯಸ್ನೆಸ್ ಆ್ಯಂಡ್ ಹೀಲಿಂಗ್ ಆಸ್ಪೆಕ್ಟ್. ಪ್ಲಾಸೆಬೋ ಥೆರಪಿಯಲ್ಲಿ ನೋಡೋದು ಅದನ್ನೇ, ಅವರ ಮೈಂಡೇ ಬಿಕಾಸ್ ಆಫ್ ವೇರಿಯಸ್ ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟೆಡ್ ಇನ್ ದ ಬಾಡಿ, ಅವರ ಮೈಂಡ್ ಆ್ಯಂಡ್ ಬಾಡಿನೇ ಅದನ್ನು ಹೀಲ್ ಮಾಡೋದು ನೋಡ್ತೇವೆ. ಸೊ ಈ ಥರ ವೇರಿಯಸ್ ಬುಕ್ಸ್ ಆರ್ ಅವೈಲಬಲ್ ಬೇಸ್ಡ್ ಆನ್ ಕ್ವಾಂಟಮ್ ಹೀಲಿಂಗ್, ಮೈಂಡ್ಫುಲ್ನೆಸ್, ಮೆಡಿಟೇಷನ್, ಪಾಸಿಟಿವ್ ಅಫರ್ಮೇಷನ್ಸ್ ಕೊಟ್ಟು ಕಾಯಿಲೆಗಳನ್ನ ಗುಣ ಮಾಡೋದು. ಅನ್ಎಕ್ಸ್ಪ್ಲೋರ್ಡ್ ಪಾರ್ಟ್, ದೀಸ್ ಥಿಂಗ್ಸ್ ದಿ ನೀಡ್ ಟು ಬಿ ಎಕ್ಸ್ಪ್ಲೋರ್ಡ್. ಸ್ಟಡೀಸ್ ಇನ್ನೂ ಕಂಡಕ್ಟ್ ಆಗಬೇಕು. ಬಟ್ ಯಾರಿಗೆ ನಾನ್ ಕ್ಯೂರಬಲ್ ಡಿಸೀಸಸ್ ಇರುತ್ತೋ, ಯಾರಿಗೆ ಹೋಪೇ ಇಲ್ಲವೋ, ಕ್ಯಾನ್ಸರ್ ಲಾಸ್ಟ್ ಸ್ಟೇಜಿಗೆ ಹೋಗಿದೆಯೋ, ಡೆಫಿನೆಟ್ಲಿ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಆಫರ್ಡ್ ಫಾರ್ ದೆಮ್. ಬ್ಯೂಟಿಫುಲ್. ನಾನೆಲ್ಲೋ ಒಂದು ಕಡೆ ಓದಿದ್ದೆ ಡಾಕ್ಟರ್, ಡಿಸೀಸ್ ಬಂದಾಗ ಡಾಕ್ಟರ್ ವಿಲ್ ವರ್ಕ್ ಆನ್ ಯು, ಹೆಲ್ತ್ ನಿನಗೆ ಬೇಕು ಅಂದರೆ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಅಂತ ಕರೆಕ್ಟಾಗಿ ಹೇಳಿದ್ರಿ ನೀವು. ನಾವು ಬಂದಿದ್ದನ್ನ ಒಂದು ಪಂಕ್ಚರ್ ಶಾಪಿಗೆ ಬಂದರೆ ಪಂಕ್ಚರ್ ರಿಪೇರ್ ಮಾಡಿಕೊಡೋ ಜಾಬ್ ನಮ್ಮದು. ಸೊ ರಿಪೇರಿಂಗ್ ಇಸ್ ವಾಟ್ ವಿ ಡೂ, ಬಟ್ ಹೀಲಿಂಗ್ ಹ್ಯಾಸ್ ಟು ಬಿ ಡನ್ ಬೈ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಬಾಡಿ. ಮೇಲ್ಗಡೆ ಗಾಯ ಆದಮೇಲೆ ಅದ್ರ ಮೇಲೆ ಒಂದು ಲೇಯರ್ ಹಾಕೋದು ಡಾಕ್ಟರ್ ಕೆಲಸ ಅಷ್ಟೇ. ಒಳಗಡೆ ಗಾಯನ ಗುಣ ಮಾಡೋದು ಅವರ ಬಾಡಿನೇ. ಸೊ ಅವರ ಬಾಡಿನ ಗುಣ ಮಾಡೋದಕ್ಕೆ ಅವರು ಹೆಲ್ತಿ ಲೈಫ್ ಸ್ಟೈಲ್ ಇರ್ಬೋದು, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೋದು, ಅವರ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೋದು ಅವರ ಕೈಯಲ್ಲಿ ಇರೋದು. ಎಸ್ ಡಾಕ್ಟರ್, ಒಂದು ಡಾಕ್ಟರ್ ಪ್ರೊಫೆಷನ್ ಅಂತ ಹೇಳಿದಾಗ ಇಟ್ಸ್ ಲೈಕ್ ರಿಲೆಂಟ್ಲೆಸ್ ಜಾಬ್. ಅದು ನಿಮಗೂ ಕೂಡ ರೆಸ್ಟ್ ಇರೋದಿಲ್ಲ, ಕೆಲವು ಸತಿ ಸ್ಟ್ರೆಸ್ ಇರುತ್ತೆ, ನಿದ್ದೆ ಇರೋದಿಲ್ಲ. ಜಸ್ಟ್ ಮೈ ಪರ್ಸನಲ್ ಕ್ಯೂರಿಯಾಸಿಟಿ, ನೀವು ಹೇಗೆ ನಿಮ್ಮ ಹೆಲ್ತ್ ರೂಟೀನ್ ಅಥವಾ ಫಿಟ್ನೆಸ್ ರೂಟೀನ್ ಮ್ಯಾನೇಜ್ ಮಾಡ್ತೀರಾ? ಬಿಕಾಸ್ ಡಾಕ್ಟರ್ ಅಂದಿದ್ದು ಮಾತ್ರ ನಂಗೆ ಎಲ್ಲ ಮಾತ್ರೆ ಗೊತ್ತಿದೆ, ಏನು ಪ್ರಾಬ್ಲಮ್ ಇದೊಂದು ಮಾತ್ರೆ ತೊಗೊಂಡ್ಬಿಟ್ರೆ ಆಯ್ತು ಅನ್ನೋಕೆ ಆಗೋದಿಲ್ಲ. ದೇರ್ ಹ್ಯಾಸ್ ಟು ಬಿ ಅ ಚೆಕ್ಅಪ್ ಆನ್ ಯುವರ್ ಸೆಲ್ಫ್. ಹೌ ಡು ಯು ಹೀಲ್? ನಾವು ಹೇಗೆ ಪೇಷಂಟ್ಸಿಗೆ ಅಡ್ವೈಸ್ ಮಾಡ್ತೇವೋ ನಾವು ಫಾಲೋ ಮಾಡಬೇಕಾಗತ್ತೆ. ದಟ್ ಈಸ್ ಬೀಯಿಂಗ್ ಎ ಗುಡ್ ಡಾಕ್ಟರ್. ನಾವು ಅವರಿಗೆ ಪಿರಿಯಾಡಿಕ್ ಚೆಕ್ಅಪ್ ಮಾಡಿಸಿ ಅಂತ ಹೇಳ್ತೇವೆ. ಸೊ ನಾವು ಬ್ಲಡ್ ಟೆಸ್ಟ್ ನ ರೆಗ್ಯುಲರ್ ಮಾಡಿಸ್ಬೇಕಾಗ್ತದೆ, ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗ್ತದೆ. ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಸೊ ಐ ಮೇಕ್ ಇಟ್ ಅ ಪಾಯಿಂಟ್ ದಟ್ 15 to 20 minutes 30 minutes ಐ ಡೂ ಸಮ್ ರಿಗರಸ್ ಎಕ್ಸಸೈಸಸ್ ಫಾರ್ ದಿ ಬಾಡಿ. ಎಕ್ಸಸೈಸಸ್ ಅಲ್ಲೂ ಅಷ್ಟೇ ಸುಮಾರು ಟೈಪ್ಸ್ ಇದೆ. ಐಸೋಮೆಟ್ರಿಕ್, ಐಸೋಟೋನಿಕ್, ಏರೋಬಿಕ್ ಎಕ್ಸಸೈಸ್, ನಾನ್ ಏರೋಬಿಕ್ ಎಕ್ಸಸೈಸ್, ಸ್ಟ್ರೆಚಿಂಗ್ ಇರ್ಬೋದು, ಎಂಡ್ಯೂರೆನ್ಸ್ ಟ್ರೈನಿಂಗ್ ಇರ್ಬೋದು. So all these variety of exercises have to be included. Mental health nu ನಾವು ಇಗ್ನೋರ್ ಮಾಡ್ಲಿಕ್ಕೆ ಆಗುದಿಲ್ಲ. So we also do some meditation, ಯೋಗಾಸನ, ಪ್ರಾಣಾಯಾಮ ಮಾಡಲೇಬೇಕಾಗ್ತದೆ. ಹೌದು, ಮೈಂಡ್ ಈಸ್ ನಾಟ್ ಅ ಸಪರೇಟ್ ಎಂಟಿಟಿ. ಬಾಡಿನ ಚೆನ್ನಾಗಿ ಇಟ್ಕೊಳ್ತಾನೆ, ಮೈಂಡ್ ಹೇಗೆ ಬೇಕಿದ್ರು ವ್ಯಾಂಡರ್ ಆಗಲಿ ಅಂತ ಹೇಳಿ ಬಿಡೋದಕ್ಕೆ ಆಗೋದಿಲ್ಲ. ಮೆಂಟಲ್ ಹೆಲ್ತನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಈಸಿ ವೇ ಆ್ಯಂಡ್ ನ್ಯಾಚುರಲ್ ವೇ ಈಸ್ ಮೆಡಿಟೇಷನ್. ಸೊ ಒಂದು 5 to 10 minutes ಆಫ್ ಮೆಡಿಟೇಷನ್ ಮಾಡೋದ್ರಿಂದ ಅಟ್ಲೀಸ್ಟ್ ಥಾಟ್ಸ್ ನಮಗೆ ಬೇಡದಿರೋದು ಬರೋದಿಲ್ಲ. ವಿ ಕ್ಯಾನ್ ಕಾನ್ಸಂಟ್ರೇಟ್ ಅಪಾನ್ ವಾಟ್ ಎವರ್ ಗುಡ್ ಜಾಬ್ ವಿ ಆರ್ ಡೂಯಿಂಗ್. ಸೊ ದಟ್ ಹೆಲ್ಪ್ಸ್ ಅಲ್ಲ ನಮ್ದು ಓವರ್ ಆಲ್ ಹೀಲಿಂಗ್ ಮಾಡ್ಕೊಳಕ್ಕೆ. ದ ರೈಟ್ ಥಾಟ್ ಪ್ರಾಸೆಸ್, ರೈಟ್ ಅಪ್ರೋಚ್ ಟುವರ್ಡ್ಸ್, ನಾವು ಏನೇ ಮಾಡಿದ್ರು ಅದು ಸರಿ ತಪ್ಪು ಅಂತ ಒಂದು ಸಣ್ಣ ಅನಾಲಿಸಿಸ್ ಮೆಡಿಟೇಷನ್ ಅಲ್ಲಿ ಮಾಡ್ಕೊಂಡ್ರೆ ಎಷ್ಟೋ ಅರ್ಧ ಹೆಲ್ತ್ ಬಂದ್ಬಿಡುತ್ತೆ. ದಿಸ್ ಹ್ಯಾವ್ ಬಿಕಮ್ ಅ ನೆಸೆಸಿಟಿ ಆಫ್ ಲೈಫ್. ಅದು ಹೆಲ್ಪ್ ಮಾಡುತ್ತೆ. ದಿಸ್ ಆರ್ ನಾಟ್ ಲಕ್ಸುರಿ. ಎಕ್ಸಸೈಸ್ ಮಾಡಲೇಬೇಕು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳೇಬೇಕು. ತುಂಬಾ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಮೆಂಟಲ್ ಹೆಲ್ತಿಗೆ ಮೆಡಿಟೇಷನ್ ಮಾಡಲೇಬೇಕಾಗ್ತದೆ. ಮತ್ತೆ ಒಂದು ಒಳ್ಳೆ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್ ಅಲ್ಲಿ ಗುಡ್ ಸ್ಲೀಪ್ ಬರ್ತದಲ್ಲ, 6 to 7 hours ಆಫ್ ಸ್ಲೀಪ್ ಆಲ್ಸೋ ಯು ಹ್ಯಾವ್ ಟು ಎನ್ಶೋರ್. ವಿ ಕೆನಾಟ್ ಸೇ ದಟ್ ಐ ಓವರ್ ವರ್ಕ್, ಐ ಡೂ ಗುಡ್ ಥಿಂಗ್ಸ್, ಐ ಡೂ ಗುಡ್ ಜಾಬ್ ಅಟ್ ಮೈ ವರ್ಕ್, ಐ ಆಮ್ ಎಕ್ಸೆಲಿಂಗ್ ಅಟ್ ಮೈ ಜಾಬ್ ಅಂತ ಹೇಳಿ ಪರ್ಸನಲ್ ಲೈಫನ್ನು ಇಗ್ನೋರ್ ಮಾಡಲಿಕ್ಕೆ ಹೋಗಬಾರ್ದು. ಎಕ್ಸಾಕ್ಟ್ಲಿ. ಸೊ ನಮ್ಮ ಆಡಿಯನ್ಸ್ಗೆ ನಾನು ಏನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದರೆ, ಸೋ ಮಚ್ ಆಕ್ಯುಪೈಡ್ ಅಂತ ಅನಿಸುವ ಡಾಕ್ಟರ್ ಪ್ರೊಫೆಷನ್ ಅಲ್ಲಿ ಡಾಕ್ಟರ್ಸೇ ಇಷ್ಟೆಲ್ಲ ಅವ್ರ ಬಗ್ಗೆ ಅವ್ರು ಕೇರ್ ಮಾಡುವಾಗ ನಾವೆಲ್ಲರೂ ಕೂಡ ಮಾಡಬೇಕು. ಡಾಕ್ಟರ್ಸ್ ಅಂದ್ ಮಾತ್ರಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಗೊತ್ತಿದೆ ಬಿಡು ಅಂತ ಇಗ್ನೋರ್ ಮಾಡಲ್ಲ ಅಂತ ಅಂದ್ಮೇಲೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಹೌದು, ಈಗಿನ ಕಾಯಿಲೆಗಳದ್ದು ಫ್ರೀಕ್ವೆನ್ಸಿ ನೋಡಿದ್ರೆ, ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ, ಟು ಪ್ರಿವೆಂಟ್ ನಾಟ್ ಓನ್ಲಿ ಡಿಸೀಸಸ್, ಟು ಕೀಪ್ ಅವರ್ ಬಾಡಿ ಫಿಟ್ ಆ್ಯಂಡ್ ಫೈನ್, ನಾವು ಕಾಯಿಲೆಗಳಲ್ಲದೆ ನಾರ್ಮಲ್ ಆಗಿ ನಡ್ಕೊಂಡು ನೋವಿಲ್ಲದೆ, ಮಾರ್ಬಿಡಿಟಿ ಇಲ್ಲದೆ, ಕಷ್ಟ ಇಲ್ಲದೆ ಇರಬೇಕಿದ್ರೆ ಎಕ್ಸಸೈಸಸ್, ಮೆಡಿಟೇಷನ್ ಆ್ಯಂಡ್ ಗುಡ್ ಫುಡ್, ಹೆಲ್ತಿ ಈಟಿಂಗ್ ಇಸ್ ಡೆಫಿನೆಟ್ಲಿ ಹ್ಯಾಸ್ ಬಿಕಮ್ ಎ ನೆಸೆಸಿಟಿ ನಾವು.
ಖಂಡಿತ ಡಾಕ್ಟರ್. ಹೃದಯ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರಬಹುದು, ಯಾಕೆ ಬರುತ್ತೆ, ಏನು ಎತ್ತ ಕೂಲಂಕುಷವಾಗಿ 360 ಡಿಗ್ರಿಯಲ್ಲಿ ಒಂದಷ್ಟು ಮಾಹಿತಿನ ನಮಗೆ ಕೊಟ್ಟಿದ್ದೀರಾ. ಒಂಥರ ಅವೇರ್ನೆಸ್ನ ಮೂಡಿಸಿದಿರಿ ಇವತ್ತು. ಅಫ್ಕೋರ್ಸ್ ವಿತ್ ದ ಬಿಸಿ ಸ್ಕೆಡ್ಯೂಲ್, ನಿಮ್ಮ ಸಂಡೇನ ನಾನು ಇವತ್ತು ಐ ಹ್ಯಾವ್ ಗ್ರಾಬ್ಡ್ ಯುವರ್ ಸಂಡೇ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಇಸ್ ಅನ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಮೈ ಟೈಮ್. ಡೆಫಿನೆಟ್ಲಿ ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ ಮಾಡೋದು ಅದು ಬೇರೆ ಪ್ರಶ್ನೆ. ಬಟ್ ಜನಕ್ಕೆ ಎಜುಕೇಶನ್ ಕೊಡೋದು, ಅವರಿಗೆ ಗೆಟಿಂಗ್ ದೆಮ್ ಓರಿಯೆಂಟೆಡ್ ಟುವರ್ಡ್ಸ್ ದೇರ್ ಹೆಲ್ಪ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನೋ, ಇಟ್ಸ್ ಆರ್ ಪ್ಲೇಜರ್. ಕಂಪ್ಲೀಟ್ಲಿ ನಮ್ಮ ಅದೃಷ್ಟ ಇವತ್ತು ನೀವು ನಮ್ಮ ಜೊತೆಗೆ ಬಂದು ಇಷ್ಟೆಲ್ಲ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ನಿಮಗೆ, ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.